ಎವ್ರಿವನ್ ಟು ಮೈ ಚಾನಲ್ ತಾಜ್ ಎಜುಜ್ ಆನ್ಲೈನ್ ಕ್ಲಾಸಸ್. ಈ ವಿಡಿಯೋದಲ್ಲಿ ನಾನು ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಬಗ್ಗೆ ಮಾತಾಡ್ತೀನಿ. ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಅನ್ನುವಂಥದ್ದು ಮೇಜರ್ಲಿ ಭೋಪಾಲಲ್ಲಿ ನಡೆದಂತಹ ಒಂದು ಗ್ಯಾಸ್ ಟ್ರಾಜಡಿಯಿಂದ ಆಗುವಂಥದ್ದು. ಮಿಥೇಲ್ ಅನ್ನುವಂಥ ಒಂದು ಗ್ಯಾಸು ಭೋಪಾಲ್ನಲ್ಲಿ ಇದ್ದಂಥ ಒಂದು ಫ್ಯಾಕ್ಟ್ರಿನಲ್ಲಿ ಲೀಕ್ ಆಗಿಬಿಡುತ್ತೆ. ಲೀಕ್ ಆದಾಗ ಅದರಿಂದ ತುಂಬ ಜನ ಪ್ರಾಣ ಕಳ್ಕೊಳ್ತಾರೆ. ಅಷ್ಟೇ ಅಲ್ದಲೆ ಎಷ್ಟೊಂದು ಜನ ಇವತ್ತಿಗೂ ಕೂಡ ಹ್ಯಾಂಡಿಕ್ಯಾಪ್ಸ್ ಆಗಿ ಅವಾಗ ಹುಟ್ಟಿರುವಂಥವ್ರು ಎಲ್ಲ ಇವತ್ತಿಗೂ ಕೂಡ ಹ್ಯಾಂಡಿಕ್ಯಾಪ್ಸ್ ಆಗಿದ್ದಾರೆ. ಸೊ ಅದು ಒಂದು ತುಂಬ ದೊಡ್ಡ ಟ್ರಾಜಡಿ ಇಂಡಿಯಾದಲ್ಲಿ ನಡೆದಂಥದ್ದು. ಭೋಪಾಲ್ ಗ್ಯಾಸ್ ಟ್ರಾಜಡಿ ಅಂತ ಹೇಳ್ತೀವಿ. ಅದನ್ನು 1984 ನಡೆಯುತ್ತೆ. ಇದು ಬರ್ಕೊಳ್ಳಿ. ಸೊ 1984 ಇದು ನಡೆದ ನಂತರ ಏನು ಮಾಡಿಬಿಡ್ತಾರೆ ಅಂದರೆ ಇದು ದೊಡ್ಡ ಇಶ್ಯೂ ಆಗುತ್ತೆ. ಆವಾಗ 1986 ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ತರ್ತಾರೆ. ದಿಸ್ ಈಸ್ ಕನ್ಸಿಡರ್ಡ್ ಆಸ್ ಅ ಅಂಬ್ರೆಲ್ಲಾ ಆ್ಯಕ್ಟ್. ಯಾಕೆ ಇದನ್ನು ಅಂಬ್ರೆಲ್ಲಾ ಆ್ಯಕ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂದರೆ ಇದ್ರ ಅಂಡರಲ್ಲಿ ತುಂಬ ಬೇರೆ ಬೇರೆ ಎನ್ವೈರನ್ಮೆಂಟಲ್ ರಿಲೇಟೆಡ್ ಆ್ಯಕ್ಟ್ಸನ್ನ ತೊಗೊಂಡು ಬಂದಿದ್ದಾರೆ. ಓಕೆ, ಸೊ ಅದಕ್ಕೋಸ್ಕರ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಈಸ್ ಕನ್ಸಿಡರ್ಡ್ ಆಸ್ ಅ ಅಂಬ್ರೆಲ್ಲಾ ಆ್ಯಕ್ಟ್ ಆ್ಯಂಡ್ ಇಟ್ ಈಸ್ ಅ ಔಟ್ಪುಟ್ ಆಫ್ ಭೋಪಾಲ್ ಗ್ಯಾಸ್ ಟ್ರಾಜಡಿ ಇನ್ 1984. ಇದು ನೆನ್ಪಿಡಬೇಕು. ಸೊ ಏನು ನಮಗೆ ಇನ್ನೂ ಗೊತ್ತಿರಬೇಕು ಇದರಲ್ಲಿ ಅಂದರೆ ಕಾನ್ಸ್ಟಿಟ್ಯೂಷನಲ್ ಬೇಸಿಸ್ಸು. ಕಾನ್ಸ್ಟಿಟ್ಯೂಷನ್ ಅಂತ ಬಂದಾಗ ಆರ್ಟಿಕಲ್ 253 ಆಫ್ ಕಾನ್ಸ್ಟಿಟ್ಯೂಷನ್ ಬರ್ಕೊಳ್ಳಿ. ಆರ್ಟಿಕಲ್ 253 ಆಫ್ ಕಾನ್ಸ್ಟಿಟ್ಯೂಷನ್ empowers the parliament to make law for implementing any international treaty, agreement or convention which is relating to environment. So article 253 ಹೇಳುತ್ತೆ ಯಾವುದೇ ಇಂಟರ್ನ್ಯಾಷನಲ್ ಟ್ರೀಟಿ, ಅಗ್ರಿಮೆಂಟ್ ಆರ್ ಕನ್ವೆನ್ಷನ್ನ ಓಕೆ ಟು ಎನ್ಹ್ಯಾನ್ಸ್ ಎನ್ವೈರನ್ಮೆಂಟ್ ಮಾಡ್ಕೊಳ್ಬಹುದು ಅಂತ. ನೆಕ್ಸ್ಟ್, it seeks to implement the decisions made at the Stockholm Conference in 1972. 1972ನಲ್ಲಿ ಸ್ಟಾಕ್ಹೋಮ್ ಕಾನ್ಫರೆನ್ಸ್ ಅಂತ ಮಾಡಿರ್ತಾರೆ. ಅಲ್ಲಿ ಎನ್ವೈರನ್ಮೆಂಟ್ ರಿಲೇಟೆಡ್ ಕೆಲವೊಂದು ಡಿಸಿಷನ್ಸ್ ತಗೊಂಡಿರ್ತಾರೆ. ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಒಂದು ದಾರಿಯಾಗುತ್ತೆ. ಸ್ಟಾಕ್ಹೋಮ್ ಕಾನ್ಫರೆನ್ಸ್ ಅನ್ನೋದು ನೆನಪಿರಬೇಕು 1972ನಲ್ಲಿ. It also gives effect to constitutional provisions of Article 48A. 48A Directive Principles to Protect and Improve Environment. Article 51AG Fundamental Duty of every citizen to protect the environment. ಸೊ ಈಗ ನಮಗೆ ಏನೇನು ಗೊತ್ತಿರಬೇಕು? ಆರ್ಟಿಕಲ್ 253, ಸ್ಟಾಕ್ಹೋಮ್ ಕಾನ್ಫರೆನ್ಸ್ 1972, ಆರ್ಟಿಕಲ್ 48A, ಆರ್ಟಿಕಲ್ 51A. 51A ಫಂಡಮೆಂಟಲ್ ಡ್ಯೂಟಿ, 48A ಡೈರೆಕ್ಟಿವ್ ಪ್ರಿನ್ಸಿಪಲ್. ಆರ್ಟಿಕಲ್ 253 ಪಾರ್ಲಿಮೆಂಟಿಗೆ ಒಂದು ಹಕ್ಕು ಕೊಡುತ್ತೆ ಸೊ ದಟ್ ಇಟ್ ಕ್ಯಾನ್ ಕ್ರಿಯೇಟ್ ಲಾಸ್ ಟು ಪ್ರೊಟೆಕ್ಟ್ ದ ಎನ್ವೈರನ್ಮೆಂಟ್. ಓಕೆ, ಸೊ ನೆಕ್ಸ್ಟ್ ಪ್ರೈಮರಿ ಆಬ್ಜೆಕ್ಟಿವ್ ಏನು? ಟು ಪ್ರೊಟೆಕ್ಟ್ ಆ್ಯಂಡ್ ಇಂಪ್ರೂವ್ ದ ಕ್ವಾಲಿಟಿ ಆಫ್ ಎನ್ವೈರನ್ಮೆಂಟ್ ಆ್ಯಂಡ್ ಪ್ರಿವೆಂಟ್, ಕಂಟ್ರೋಲ್ ಆ್ಯಂಡ್ ಅಬೇಟ್ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ಸ್. ಸೊ ಎನ್ವೈರನ್ಮೆಂಟ್ ಕ್ವಾಲಿಟಿನ ಇಂಪ್ರೂವೈಸೇಷನ್ ಮಾಡಬೇಕು, ಎನ್ವೈರನ್ಮೆಂಟಲ್ ಪೊಲ್ಯೂಷನ್ನ ರೆಡ್ಯೂಸ್ ಮಾಡಬೇಕು, ಕಂಟ್ರೋಲ್ ಮಾಡಬೇಕು ಮತ್ತು ಎಲಿಮಿನೇಟ್ ಮಾಡಬೇಕು. ನೆಕ್ಸ್ಟ್, ಪವರ್ಸ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಚಾಪ್ಟರ್ 3ನಲ್ಲಿ ಏನು ಹೇಳುತ್ತೆ? ಚಾಪ್ಟರ್ 2 ಆಫ್ ದಿಸ್ ಆ್ಯಕ್ಟ್ ಓಕೆ ಗ್ರ್ಯಾಂಡ್ ಸ್ವೀಪಿಂಗ್ ಪವರ್ಸ್ ಟು ದ ಸೆಂಟ್ರಲ್ ಗೌರ್ಮೆಂಟ್, ಸ್ಪೆಷಲಿ ದ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೆಟಿಕ್ ಚೇಂಜ್. ಟು ಏನಕ್ಕೆ ಅಂದರೆ ಏನೇನು ಪವರ್ಸ್ ಇದೆ ನೋಡಿ. ಒಂದು, to take all necessary measures to protect the environment. Next, set standards for the quality of air, water and soil. Next, lay down standards for the emission or discharge of environmental pollutants. ಓಕೆ, ಇಷ್ಟೇ ಎಮಿಷನ್. ಈಗ ನಾವು ಎಮಿಷನ್ ಟೆಸ್ಟಿಂಗ್ ಮಾಡಿಸ್ತೀವಿ ನಮ್ಮ ಗಾಡಿಗಳಿಗೆ. ಯಾಕೆ? ಇಟ್ ಈಸ್ ಬಿಕಾಸ್ ಆಫ್ ದಿಸ್ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಇಂದಾನೆ. ನೆಕ್ಸ್ಟ್, ರೆಗ್ಯುಲೇಟ್ ದ ಹ್ಯಾಂಡ್ಲಿಂಗ್ ಆಫ್ ಹಜಾರ್ಡಸ್ ಸಬ್ಸ್ಟೆನ್ಸಸ್. ಯಾವ ರೀತಿ ಹಜಾರ್ಡಸ್ ಸಬ್ಸ್ಟೆನ್ಸಸ್ನ ಮ್ಯಾನೇಜ್ ಮಾಡಬೇಕು ಅಂತ ವೇಸ್ಟ್ ಮ್ಯಾನೇಜ್ಮೆಂಟ್ ಚಾಪ್ಟರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದನ್ನು. ನೆಕ್ಸ್ಟು, ರೆಸ್ಟ್ರಿಕ್ಟ್, ಇದು ಏರ್, ವಾಟರ್, ಸಾಯಿಲ್ ಬಗ್ಗೆ ಪೊಲ್ಯೂಷನ್ ಚಾಪ್ಟರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ರೆಸ್ಟ್ರಿಕ್ಟ್ ದ ಲೊಕೇಶನ್ ಆಫ್ ಇಂಡಸ್ಟ್ರೀಸ್ ಇನ್ ಸರ್ಟೈನ್ ಏರಿಯಾಸ್. ಯಾವ ಏರಿಯಾಸ್ದಲ್ಲಿ ಇಂಡಸ್ಟ್ರೀಸ್ ಇರಬೇಕು, ಎಲ್ಲಿ ಇರಬಾರ್ದು, ಅವ್ರು ಯಾವ ರೀತಿ
ಸಬ್ಸ್ಟೆನ್ಸಸ್ನ ಮ್ಯಾನೇಜ್ ಮಾಡಬೇಕು, ಪ್ರತಿಯೊಂದು ಕೂಡ ಹೇಳುತ್ತೆ. ನೆಕ್ಸ್ಟ್ ಕಂಡಕ್ಟ್ ಇನ್ಸ್ಪೆಕ್ಷನ್ ಆ್ಯಂಡ್ ಟೇಕ್ ಸ್ಯಾಂಪಲ್ಸ್ ಫಾರ್ ಅನಾಲಿಸಿಸ್. ಯಾವುದಾದ್ರೂ ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಆಗಿದೆ ಅಂದರೆ ಅಲ್ಲೂ ಇನ್ಸ್ಪೆಕ್ಷನ್ಸ್ ಮಾಡ್ಬೋದು. ಎನ್ವೈರ್ನ್ಮೆಂಟಲ್ ರಿಲೇಟೆಡಾಗಿ ಏನೇ ಕಾಸ್ ಆಗ್ತಾ ಇದೆ ಅಂತ ಅನ್ಸಿದ್ರು ಇನ್ಸ್ಪೆಕ್ಷನ್ ಮಾಡಿ ಸ್ಯಾಂಪಲ್ಸ್ ತೊಗೊಂಡು ಅದನ್ನು ಅನಾಲಿಸಿಸ್ ಮಾಡ್ಬೋದು, ರಿಸರ್ಚ್ ಮಾಡ್ಬೋದು ಸರಿನಾ ತಪ್ಪಾ ಅಂತ. ನೆಕ್ಸ್ಟ್ ಎಸ್ಟಾಬ್ಲಿಷ್ ಎನ್ವೈರ್ನ್ಮೆಂಟಲ್ ಲ್ಯಾಬೊರೇಟರೀಸ್. ಇದನ್ನು ಮಾಡಬೇಕು ಅಂದರೆ ಲ್ಯಾಬೊರೇಟರೀಸ್ ಬೇಕಲ್ವಾ. ನೆಕ್ಸ್ಟ್ ಇಶ್ಯೂ ಡೈರೆಕ್ಟ್ ಆರ್ಡರ್ಸ್ ಫಾರ್ ದ ಕ್ಲೋಷರ್, ಪ್ರಾಹಿಬಿಷನ್ ಆರ್ ರೆಗ್ಯುಲೇಷನ್ ಆಫ್ ಎನಿ ಇಂಡಸ್ಟ್ರಿ ಆಪ್ರೇಷನ್ ಆರ್ ಪ್ರೋಸೆಸ್. ಯಾವುದೋ ಒಂದು ಬಿಸ್ನೆಸ್ಸಿಂದ ಒಂದು ಪ್ರೋಸೆಸ್ಸಿಂದ ಎನ್ವೈರ್ನ್ಮೆಂಟಿಗೆ ಹಾನಿ ಆಗ್ತಾ ಇದೆ ಅಂದರೆ ಅದನ್ನು ಪ್ರಾಹಿಬಿಟ್ ಮಾಡುವಂಥದ್ದು, ಕ್ಲೋಸ್ ಮಾಡುವಂಥದ್ದು, ರೆಗ್ಯುಲೇಟ್ ಮಾಡುವಂಥ ಹಕ್ಕು ಕೂಡ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ಗೆ, ಎಸ್ಪೆಷಲಿ ಮಿನಿಸ್ಟ್ರಿ ಆಫ್ ಎನ್ವೈರ್ನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮ್ಯಾಟಿಕ್ ಚೇಂಜ್ಗೆ ಕೊಡುತ್ತೆ ಹಕ್ಕು. ಈ ಚಾಪ್ಟರ್ 2 ಆಫ್ ಎನ್ವೈರ್ನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್. ನೆಕ್ಸ್ಟು ಕೀ ರೂಲ್ಸ್ ಆ್ಯಂಡ್ ನೋಟಿಫಿಕೇಷನ್ಸ್. ಈಗ ಅಂಬ್ರೆಲ್ಲಾ ಆ್ಯಕ್ಟ್ ಅಂತ ಆಗಲೇ ಹೇಳಿದ್ದೆ, ಅದರಲ್ಲಿ ಏನೇನು ಆ್ಯಕ್ಟ್ ಬರುತ್ತೆ ನೋಡಿ. ಎನ್ವೈರ್ನ್ಮೆಂಟಲ್ ಪ್ರೊಟೆಕ್ಷನ್ ರೂಲ್ಸು 1986, ಹಜಾರ್ಡಸ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸು 1989, ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 1996, ಇ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2011, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2016. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಎನ್ವೈರ್ನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್. ಎನ್ವೈರ್ನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟು 2006 ಬರ್ಕೊಳ್ಳಿ. ಏನಿದು ಎನ್ವೈರ್ನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂದರೆ ಸಿಂಪಲಾಗಿ ಹೇಳ್ತೀನಿ. ಈಗ ನಾನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಓಕೆ, ಯಾವುದೋ ಒಂದು ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಳ್ಳಿ, ಅಥವಾ ನಾನು ಯಾವುದೋ ಒಂದು ಪ್ರಾಜೆಕ್ಟನ್ನು ಕೆಲಸ ಮಾಡ್ತಾಯಿದ್ದೀನಿ. ಆ ಪ್ರಾಜೆಕ್ಟ್ ಅಥವಾ ಆ ಬಿಸ್ನೆಸ್ಸಿಂದ ಎನ್ವೈರ್ನ್ಮೆಂಟಿಗೆ ಯಾವ ರೀತಿ ಗುಡ್ ಆರ್ ಬ್ಯಾಡ್ ಆಗಬಹುದು, ಇಂಪ್ಯಾಕ್ಟ್ ಏನು, ಅದನ್ನು ನಾನು ಎನ್ವೈರ್ನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಮಾಡಿಸಿ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ನ ತಗೊಂಡು ಬಿಸ್ನೆಸ್ಸನ್ನು ಮಾಡಬೇಕಾಗತ್ತೆ. ಓಕೆ, ಸೊ ಅದನ್ನು ಎನ್ವೈರ್ನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಮಾಡ್ತಾರೆ. ಅವ್ರು ಚೆಕ್ ಮಾಡ್ತಾರೆ ಬಂದು ಯಾವ ರೀತಿ ಒಂದು ಪ್ರಾಜೆಕ್ಟು, ಒಂದು ಬಿಸ್ನೆಸ್ಸು ಲೈಕ್ ಡ್ಯಾಮ್ಸು, ಇಂಡಸ್ಟ್ರಿಯಲ್ ಪ್ಲ್ಯಾಂಟ್ಸು, ಮೈನಿಂಗು, ಇದೆಲ್ಲ ಯಾವ ರೀತಿ ಎನ್ವೈರ್ನ್ಮೆಂಟ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಅದಕ್ಕೆ ಎನ್ವೈರ್ನ್ಮೆಂಟಲ್ ಕ್ಲಿಯರೆನ್ಸ್ ಕೊಟ್ಟು ಓಕೆ ಯು ಕ್ಯಾನ್ ಸ್ಟಾರ್ಟ್ ಅಂದರೆ ವಿ ಕ್ಯಾನ್ ಸ್ಟಾರ್ಟ್. ದಟ್ ಈಸ್ ಎನ್ವೈರ್ನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್. ಇದ್ರ ಬಗ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಆನ್ ಕ್ಲೈಮ್ಯಾಟಿಕ್ ಚೇಂಜ್ ಬಗ್ಗೆ ಮಾತಾಡ್ತೀನಿ. ಥ್ಯಾಂಕ್ ಯು.